ಇವೆರಡು ಸಾಕ್ಷಿ ಸಾಕಿತ್ತು ಆರೋಪಿಯನ್ನು ಬಲಿ ತೆಗೆದುಕೊಳ್ಳಲು. ಅದಕ್ಕಾಗಿ ಸಜ್ಜಾಗಿ ಹೊರಟು ನಿಂತರು ಶಿವರಾಮ್. ಕುಡಿದು ಬಿಸಾಡಿದ ನೀರಿನ ಬಾಟಲ್ನಲ್ಲಿದ್ದ ಮಾಹಿತಿಯನ್ನು ಕಲೆ ಹಾಕಿ ಶಿವರಾಮ್ ಮತ್ತವರ ತಂಡ ಹೊರಟಿದ್ದು ಮಹಾರಾಷ್ಟ್ರಕ್ಕೆ. ಸಹ ಸಿಬ್ಬಂದಿಗಳಿಗೆ ಮಾತ್ರ ಅದೊಂದು ಅರ್ಥವಾಗದ ಕಥೆಯಾಗಿ ಹೋಯಿತು. ಸಾಹೇಬ್ರು ಯಾಕೆ ಈ ಬಾಟ್ಲ್ ಹಿಂದೆ ಬಿದ್ದಿದ್ದಾರೆ? ಆ ವಿಳಾಸಕ್ಕೆ ಹೋಗಿ ವಿಚಾರಿಸಿದ್ರೆ ಆರೋಪಿ ಸಿಗ್ತಾನ? ಆದರೆ ಶಿವರಾಮ್ ರವರಿಗೆ ತಾನು ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಯಾವ ಊರಿನ ಹೆಸರಿತ್ತೋ, ಮಹಾರಾಷ್ಟ್ರದ ಒಂದು ಗ್ರಾಮದ ಹೆಸರಿತ್ತು ಆ ಬಾಟ್ಲ್ ಮೇಲೆ, ಅಂದರೆ ಆ ಕಂಪ್ನಿ ಅಲ್ಲಿ ಬಾಟ್ಲಿಂಗ್ ಆಗಿದ್ದಂಥ ನೀರಿನ ಆ ಗ್ರಾಮಕ್ಕೆ ನಾನು ಪೊಲೀಸರನ್ನ ಕಳಿಸ್ತೇನೆ. ಆ ಗ್ರಾಮಕ್ಕೆ ಪೊಲೀಸರು ಅದನ್ನು ಫೋಟೋ ಮತ್ತು ಆ ಕಂಪ್ನಿಗೆ ಹೋಗಿ ವಿಚಾರಿಸಿದ್ರು. ಈ ಕಂಪ್ನಿ ಹೇಳಿದ್ರು, ಸರ್ ನಾವು ಸಾಧಾರಣವಾಗಿ ಇಲ್ಲಿ ನೀರು ಇದನ್ನು ಬಾಟ್ಲಿಂಗ್ ಮಾಡ್ತೇವೆ, ಆದರೆ ನಮ್ಮ ವ್ಯವಹಾರ ಸಂಪೂರ್ಣ ಈ ಸುತ್ತಮುತ್ತ ಜಿಲ್ಲೆಯಲ್ಲೇ ಇರ್ತದೆ, ಯಾಕೆಂದರೆ ಅಂಥ ಒಂದು ಪ್ರಸಿದ್ಧವಾದ ಕಂಪ್ನಿ ಅಲ್ಲ ನಮ್ಮದು, ಇದೊಂದು ಲೋಕಲ್ ಕಂಪ್ನಿ ಇರೋದ್ರಿಂದ ಸ್ಥಳೀಯವಾಗಿ ಇದು ವ್ಯಾಪಾರ ಮಾಡ್ತೀವಿ ಸರ್, ಇದು ಬಹುಶಃ ಯಾರೋ ಸ್ಥಳೀಯರೇ ಉಪಯೋಗಿಸಿರ್ಬೇಕು ಸರ್, ಇದು ಹೊರಗಡೆ ಎಲ್ಲೂ ನಾವು ಅಂತ ಇದನ್ನು ಸರಬರಾಜು ಮಾಡಲ್ಲ ಅಂದಾಗ ನಮಗಿನ್ನೂ ಗಟ್ಟಿ ಆಯಿತು. ನಮಗೆ ಅಲ್ಲೊಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಇತ್ತು. ಆ ಬೋರ್ವೆಲ್ ಹತ್ರ ಸತತವಾಗಿ ಹೆಂಗಸರನ್ನು ತೋರಿಸಿ ಮಾಡುವಾಗ ಒಂದು ಅಜ್ಜಿ ಈ ಹೆಣ್ಣುಮಗುವನ್ನು ಗುರುತಿಸ್ಬಿಟ್ರು. ಮೂರು ದಿನದಿಂದ ಇಡೀ ಯುವತ್ಮಾಲ್ನ ಗಲ್ಲಿಗಳನ್ನೆಲ್ಲ ಹುಡುಕಿಯಾಯಿತು. ಅಲ್ಲೊಬ್ಬ ಆ ಫೋಟೋವನ್ನು ಗುರುತಿಸ್ದ. ಅಲ್ಲಿಗೆ ಆ ಹುಡುಗಿ ಅದೇ ಗ್ರಾಮದವಳು ಎಂದಾಯಿತು. ಶಿವರಾಮ್ ಗೆಸ್ ಮಾಡಿದ್ದು ಸರಿಯೇ ಆಗಿತ್ತು. ತನ್ನ ಸಹ ಸಿಬ್ಬಂದಿಗಳಿಗೆ ಆಶ್ಚರ್ಯದ ಜೊತೆ ಸಂತೋಷನೂ ಆಯಿತು. ಆತನಿಗೆ ತಿಳಿದ ಇಡೀ ಮಾಹಿತಿಯನ್ನು ಹೊರಹಾಕಿದ. ಈ ಹುಡುಗ ಇಂಥವ್ರ ಮಗ ಇಂಥವ್ರ ಸಂಬಂಧಿಕ ಅಂತ ಅಜ್ಜಿ ನಮಗೆ ಮಾಹಿತಿ ಕೊಟ್ಟರು. ಆನಂತರ ನಾವು ಕೂಡಲೇ ಆ ಸಂಬಂಧಿಕರನ್ನ ಇವನ್ನೆಲ್ಲ ಮಾಹಿತಿ ತೆಗೆದಾಗ ಅವರು ಬೆಂಗಳೂರಿನಲ್ಲಿ ಇಂಥ ಕಡೆ ಇದ್ದಾರೆ, ಹೌದು ಈ ಹುಡುಗಿ ನಮ್ಮ ಹುಡುಗ ಮದುವೆ ಆಗಬೇಕು ಅಂತ ಓಡಾಡ್ತಾ ಇದ್ದಾನೆ, ಅವಳು ಇವ್ರ ಜೊತೆ ಬಂದಿಲ್ಲ ಒಂದು 2 ತಿಂಗಳು ವಾಸ್ತವ್ಯನೂ ಇದ್ಲು, ಆ ಹುಡುಗ ಎಲ್ಲಿದ್ದಾನೆ ಅಂದಾಗ ಆ ಹುಡುಗ ಇರುವಂಥ ವಿಳಾಸವನ್ನು ಅವರು ನಮ್ಮ ಪೊಲೀಸರಿಗೆ ಕೊಟ್ಟರು. ಆರೋಪಿಯನ್ನು ಎಳೆದು ತಂದು ಹೆಡೆಮುರಿ ಕಟ್ಟಿ ಸನ್ಮಾನ ಮಾಡಿದಾಗ ಆತ ಬಾಯಿ ಬಿಟ್ಟ ಸತ್ಯ ಇದು. ಬದುಕನ್ನು ಹುಡುಕಿ ಬೆಂಗಳೂರಿಗೆ ಬರುವ ಅನೇಕರಲ್ಲಿ ಹುಡುಗಿಯರೇ ಹೆಚ್ಚು. ಅಂಥವರಿಗಾಗಿ ಹೊಂಚು ಹಾಕಿ ಕುಳಿತಿರುವ ಕೆಲ ತಳೆಹಿಡುಕರು ಅವರನ್ನು ವಂಚಿಸಿ ಲೈವ್ ಬ್ಯಾಂಡ್ ಅಡ್ಡೆಗಳಿಗೆ ಸೇರಿಸಿಬಿಡ್ತಾರೆ. ಇದೇ ರೀತಿ ಆಮಿಷಕ್ಕೆ ಭಾರತ ಬಾಂಗ್ಲಾ ಗಡಿ ಭಾಗದ ಈ ಬಂಗಾಳಿ ಹುಡುಗಿಯು ಬಲಿಯಾಗಿದ್ಲು. ಬ್ಯಾಂಡ್ನಲ್ಲಿ ಕುಣಿಯುತ್ತಿದ್ದ ಹುಡುಗಿಯರನ್ನು ಪಟಾಯಿಸಲು ಅನೇಕ ಮಂದಿ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥವರಲ್ಲಿ ಆ ಹುಡುಗನು ಒಬ್ಬ. ದಿನ ಬಂದು ನೋಟು ಹೊಡಿತಿದ್ದ ಆ ಹುಡುಗನನ್ನು ಆಕೆ ಪ್ರೀತಿಸತೊಡಗಿದ್ದಳು. ಆತ ಕೂಡ ಸಮ್ಮತಿಸಿದ. ಅವರಿಬ್ಬರಲ್ಲಿ ಮೊಳಕೆ ಒಡೆದ ಪ್ರೀತಿ ಗಂಡ ಹೆಂಡತಿಯ ಸಂಬಂಧವರೆಗೆ ಮುಂದುವರಿಯಿತು. ಆದರೆ ಆ ಬದುಕು ಹುಡುಗಿಗೆ ಸಾಕಾಗಿ ಹೋಯಿತು. ತನ್ನನ್ನು ಮದುವೆಯಾಗುವಂತೆ ಆಕೆ ಆ ಹುಡುಗನ ಬಳಿ ದುಂಬಾಲು ಬಿದ್ದಳು. ಆದರೆ ಆತನಿಗೆ ಇಷ್ಟವಿರಲಿಲ್ಲ. ಒಳ್ಳೆ ಮನೆತನದ ಆ ಹುಡುಗ ಮಾನ ಮರ್ಯಾದೆಗೆ ಅಂಜಿದ. ಕೊನೆಗೆ ಬೇಸತ್ತು ಹೋದ ಅವನು ಈ ಸಂಬಂಧ ಇಲ್ಲೇ ಕೊನೆಯಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಲಾಡ್ಜ್ನ ಕೋಣೆಯನ್ನು ಬುಕ್ ಮಾಡಿದ. ಊರಿಗೆ ಹೋಗಿ ಮದುವೆಯಾಗೋಣ ಎಂದು ನಂಬಿಸಿದ. ನಂತರ ಆಕೆಯನ್ನು ಮೊದಲು ಕಮೋಡ್ನಲ್ಲಿ ಮುಳುಗಿಸಿ ಅವಳ ಶಾಲ್ನಿಂದ ಕುತ್ತಿಗೆಯನ್ನು ಒತ್ತಿ ಹಿಡಿದಿದ್ದಾನೆ. ಅರೆ ಜೀವವಾದ ಆಕೆಯನ್ನು ಪುನಃ ಕಮೋಡ್ನಲ್ಲಿ ಮುಳುಗಿಸಿ ಮುಖ ಗೊತ್ತಾಗಬಾರ್ದು ಎಂಬ ಕಾರಣಕ್ಕೆ ಅವಳ ಮೇಲೆ ಆಸಿಡ್ ಸುರಿದು ಮುಖವನ್ನು ಬರ್ನ್ ಮಾಡಿದ್ದಾನೆ. 3-4 ದಿನದ ನಂತರ ಅಲ್ಲಿ ಬಂದ ಗಬ್ಬು ವಾಸನೆಗೆ ಮ್ಯಾನೇಜರ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ.
ನಂಬಿಸಿ ಇಲ್ಲೆಲ್ಲ ಮದುವೆ ಆಗ್ತೀವಿ ಅಂಥೇಳಿ ಆ ಚಿಕ್ಕಪೇಟೆಯ ಒಂದು ಹೋಟೆಲ್ ರೂಮಲ್ಲಿ ಒಂದೆರಡು ದಿವಸ ಇರೋಣ, ಆಮೇಲೆ ಮದುವೆ ಆಗ್ತೀವಿ ಅಂತ ಅಲ್ಲಿಂದ ಕರ್ಕೊಂಬಂದು ಆ ಹೋಟೆಲ್ನಲ್ಲಿ ಕೊಠಡಿ ಮಾಡಿ ಇವರು ಅವಳಿಗೆ ರಾತ್ರಿ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಹೋಗಿದ್ದು. ಅವ್ರು ಎಲ್ಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದಾಗ್ಯೂ ಸಹ ನಮ್ಮ ಸಹನೆ, ಆ ತಾಳ್ಮೆ ಈ ಕೇಸನ್ನು ಪತ್ತೆ ಮಾಡೋದರಲ್ಲಿ ಯಶಸ್ವಿ ಆಯಿತು. ಸ್ವಾಭಿಮಾನಿಯಾಗಿ ಬದುಕಬೇಕು ಎಂಬ ಆಸೆಯಿಂದ ಊರು ಬಿಟ್ಟು ಬರೋ ಜನರಿಗೆ ಬೆಂಗಳೂರು ಬದುಕೋಕೆ ಜಾಗ ಕೊಟ್ಟಿದೆ. ಕೆಲವರು ಅನ್ನ ಹುಟ್ಟಿಸ್ಕೊಂಡು ಇಲ್ಲೇ ನೆಲೆ ಕಂಡ್ರೆ, ಇನ್ನು ಕೆಲವರು ವಂಚಕರ ಅನ್ಯಾಯಕ್ಕೆ ಬಲಿಯಾಗಿ ಹಾದಿ ತಪ್ಪಿರ್ತಾರೆ. ಮಾಯಾನಗರಿಯ ಆಮಿಷಕ್ಕೆ ಒಳಗಾಗಿ ಸ್ವೇಚ್ಛಾಚಾರದ ಬದುಕನ್ನು ಬದುಕೋಕ್ಕೋಗಿ ದುರಂತ ಅಂತ್ಯ ತಲುಪಿರ್ತಾರೆ. ಮನುಷ್ಯನ ಜೀವ ಮತ್ತು ಜೀವನ ಹಾಗಾಗದಿರಲಿ ಅಂತ ಹೇಳ್ತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.